ಈ ಕಡೆ ಮೀಟಿಂಗ್ ಮಾಡ್ರಿ, ಈ ಕಡೆ ಕ್ಲೀನ್ ಮಾಡ್ಕೊಳ್ರಿ ಅಷ್ಟೇ. ಇದೇ ಕುರಿನ ವರ್ಷದಡ್ಕೋ ಕೊಡ್ತಿದ್ದು. ಯಾವ್ದಾದ್ರು ನಾಯಿ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಫಾ ಅನ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವ್ಯಾಗ್ ಬೆಂಗಳೂರು ವೀಕ್ಲಿ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಮಾಡೋದಕ್ಕೆ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಬನ್ನಿ ನಮ್ಮೂರನ್ನ ತೋರಿಸ್ತೀನಿ ನಿಮಗೆ. ಇವತ್ತಿನ ಈ ವೀಕ್ಲಿ ವ್ಲಾಗ್ ಮಾಡೋದಕ್ಕೆ ಫಸ್ಟು ನಾನು ಹೋಗಿದ್ದೇನೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ನಾವು ಹೋಗಿದ್ದೆ ನಮ್ಮ ಊರಿಗೆ. ರಂಜಾನ್ ಟೈಮ್ ಅಲ್ವಾ, ಸೊ MG ರೋಡ್ ಫುಲ್ಲು ಕ್ರೌಡ್ ಅಂದರೆ ಕ್ರೌಡು. ಸೊ ಈ ಕ್ರೌಡ್ನ ನಾವು ನೋಡೋಕ್ಕಾಗ್ದಿರೇ ನಾವು ಫ್ಲೈಓವರ್ ಮೇಲೆ ಹೋಗ್ಬಿಟ್ವಿ. ಈ ಫ್ಲೈಓವರ್ ಆ್ಯಕ್ಚುಲಿ 9 ಕಿಲೋಮೀಟರ್ಸ್ ಇದೆ. ಸೊ ನೀವು ಕೆಳಗಡೆ ಯಾವುದೇ ಟ್ರಾಫಿಕ್ಕಿಗೆ ಸಿಗಾಕೊಳ್ಳಲ್ಲ, ಡೈರೆಕ್ಟ್ ಹೋಗ್ಬಿಡ್ಬೋದು ಎಲೆಕ್ಟ್ರಾನಿಕ್ ಸಿಟಿಗೆ. ನಾವಿವಾಗ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರಲ್ಲಿದ್ದೀವಿ. ಬಾರ್ಡರ್ ದಾಟ್ತಿದ್ದಂಗೆ ಒಂದು ಪ್ಲೇಟು ಪಾನಿಪುರಿ ತಿಂದ್ಕೊಂಡು ಹೊರಟ್ವಿ. ಫೈನಲಿ ನಾವು ನಮ್ಮ ಊರಿಗೆ ಹೊರಟ್ವಿ. ಸೊ ಆ್ಯಕ್ಚುಲಿ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು, ನೈಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಭಜನೆ ಕೇಳ್ಕೊಂಡು ಕೂತಿದ್ದೆ. ಗೈಸ್ ಏನು ಗೊತ್ತಾ, ಬೆಳಗಿನ ಜಾವ 4:45 ಟೈಮು. ಸೊ 4:45 ಏನೇನು ತೊಗೊಂಡೋಗಿದ್ದೀವಿ ಗೊತ್ತಾ? ಇರೋದು ಅನ್ಸಿರೋ ನೋಡಿ, ಬ್ಯಾಟ್ರಿ ಜೊತೆಲಿ ಒಂದು ಕೋಲು ತೋಟಕ್ಕಿ ಇಷ್ಟೆಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಏನು ಗೊತ್ತಾ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯುಗಾದಿ ವರ್ಷದೊಡಕು ಇವತ್ತೇ ಮಾಡ್ತಾ ಇರೋದು ನಾವು ಊರಲ್ಲಿ. ಹಂಗಾಗಿ ನಮ್ಮ ತಾತ ಅವರು ಕುರಿ ತರೋದಕ್ಕೆ ಹೋಗೋರೆ, ನಾವು ತೋಟ ಹತ್ರ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ತಾತ ಅವರು ಅವ್ರ ಫ್ರೆಂಡ್ ಜೊತೆ ಕುರಿ ತರೋದಕ್ಕೆ ಹೋಯ್ತಾವ್ರೆ. ಹೆದರ್ಕೋಬೇಡ್ರಿ, ಯಾವುದಾದ್ರೂ ನಾಯಿ ಬಂದರೆ ಏನು ಮಾಡಬೇಕು ಗೊತ್ತಾ? ಫಾ ಅನ್ಬೇಕು. ನೋಡಿ ಇಲ್ಲಿ ಫುಲ್ಲು ಕತ್ಲಿರೋದಕ್ಕೆ ಪಾಪ ಮಕ್ಳು ಹೆದರ್ಕೊತಾ ಇದ್ದಾರೆ. ಅದಕ್ಕೆ ಇವನು ಕೋಲ್ ತಂದಿರೋದು ನೋಡ್ರಿ, ಕೋಲ್ ತಂದವನು. ಅದಕ್ಕೆ ಇವನು ಕೋಲು ಯಾವ್ದಾರ ನಾಯಿ ಬಂದರೆ ಹೊಡಿಯೋಣ ಅಂತ. ನೋಡಿ ಎಷ್ಟು ಕತ್ಲಿದೆ ಹೇಳ್ಬೇಕಾ? ಬೆಳಗಿನ ಜಾವ 4:45. ಅದು ಊರು ಸೈಡ್ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಲ್ವ. ನೋಡಿ ಫುಲ್ಲು ಕತ್ಲೆ ಇದೆ. ಕೇಳಿಸ್ಕೋಬೋದು ನೀವು, ಪಿಕಾಕ್ ಸೌಂಡ್ ಬರ್ತಾ ಇದೆ. ಈಗ ನೋಡಿ ತೋಟದ ಹತ್ರ ಬಂದ್ವಿ ನಾವು. ತೋಟದ ಹತ್ರ ಬಂದು ಫುಲ್ಲು ಕತ್ಲೆ ಇರೋ ಕಾರಣ ಇಲ್ಲಿ ಲೈಟ್ ಹಾಕ್ತಾ ಇದ್ದೀವಿ. ಆನ್ ಮಾಡ್ದ ಹೆಂಗು ಫಾ ಏನಾದರೂ ಬಂದರೆ ಫಾ ಅನ್ಬೇಕು. ಗೈಸ್ ಏನು ಹೇಳ್ರಿ, ನನಗೂ ಗೊತ್ತಿಲ್ಲ. ನೋಡ್ರಿ ಎದ್ರಕೊಂಡು ಇವ್ರು ಹೆಂಗೆ ನಿಂತವ್ರು ಇಲ್ಲಿ, ಮೇಲೆ ಹತ್ತು ಬಿಡುತ್ತೆ ಅಂತ. ಎಲ್ಲೋಯ್ತು ಗೈಸ್? ನೋಡಿ ನೋಡಿ ನೋಡಿ, ಅಲ್ಲಿ ಹೋಗ್ತೈತಿ ಗೋಡೆ ಮೇಲೆ ನೋಡ್ರಿ. ಇಲ್ಲಿ ನೋಡಿದ್ರಾ? ಏ ಆಫ್ಸೆ ಅದು
ನೋಡಿ ಎಷ್ಟು ದೊಡ್ಡದಿದೆ ಅದು. ಕೆಮಿರಿಯನ್ನ ಏನು ಅಂತಾನೆ ಗೊತ್ತಾಗ್ತಿಲ್ಲ ಇದು. ಏನೋ ಒಂದು ಬಿಡಿ. ಇದು ನೋಡ್ರಿ ನೋಡಿ, ಇದೇ ಕುರಿ ನಾವು ತಂದಿದ್ದು ವರ್ಷದೊಡಕ್ಕೆ ಮಾಡೋದಕ್ಕೆ. ನೋಡಿ ಅಲ್ಲಿ ಅವರು ಕುರಿ ಹತ್ರ ಇದ್ರು, ನಾವು ಇಲ್ಲಿ ತಲೆ ಕಾಲು ಸುಡೋದಕ್ಕೆ ಗರಿಗಳೆಲ್ಲ ತಂದ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಅದು ಹೆವಿ ಭಾರ ಇತ್ತು. ಆಮೇಲೆ ಬೆಳಗ್ಗೆ ಅಲ್ವಾ, ನಮ್ಮ ಕೈಲಿ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅದನ್ನು. ಒಂದು ಕಡೆ ನೋಡಿ ಇವರು ಕುರಿ ಕ್ಲೀನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಾವಲ್ಲಿ ತಲೆ ಮತ್ತು ಕಾಲು ಸುಡ್ತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ಬೆಳಗ್ಗೆ ಈ ಥರ ತೋಟಕ್ಕೆ ಬರೋದು, ಈ ಥರ ಎಳ್ನೀರು ಕುಡಿಯೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ. ಮಾರ್ನಿಂಗ್ ಮೈಂಡೇ ಫುಲ್ ರಿಫ್ರೆಶ್ ಆಗುತ್ತೆ. ಅದಕ್ಕೆ ವಾರಕ್ಕೊಂದ್ಸತಿ ಈ ಥರ ಹಳ್ಳಿ ಕಡೆ ಬಂದ್ಬಿಡ್ಬೇಕು. ರಿಫ್ರೆಶಿಂಗ್ ಮೈಂಡ್ ಗೈಸ್, ಬರಬೇಕು. ಇವಾಗ ಇಲ್ಲಿಂದ ಆ ಕಡೆ ದಾಟಬೇಕು, ಅದೇ ಸಾಧನೆ. ಇವಾಗ ಬನ್ನಿ ದಾಟನ. ನೋಡಿ ಇವನು ಇವಾಗಷ್ಟೇ ತೋಟಕ್ಕೆ ನೀರು ಬಿಟ್ಟ. ನೋಡಿ ಗೈಸ್ ಪ್ಲಾನಿಂಗ್ ಹೆಂಗೈತೆ, ಪರ್ಫೆಕ್ಟ್ ಆಗೈತೆ. ಬನ್ನಿ ಗೈಸ್ ಇವಾಗ ಮನೆಗೆ ಹೋಗೋಣ. ನೋಡಿ ಗೈಸ್ ಹೆಂಗ ಪ್ರಾಂಕ್ ಮಾಡ್ತೇನೆ ಅಂತ. ಸೌಂಡ್ ನೋಡಿ ಗೈಸ್ ಈಗ ಮಾಡ್ತೇನೆ ಅಂತ. ನಮ್ಮ ಸ್ವಾಗತ ಸಾಗು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ನೋಡಿ ಇದೆ ಎಮ್ಮೆ ಅಂದ್ರೆ ಇದೆ. ಎಮ್ಮೆ ಅಲ್ಲ, ಎಮ್ಮೆ ಮರಿ ಅದು. ನೋಡಿ ಗೈಸ್ ಇದೆ ರಿವರು. ಒಂದು ಹೋಲ್ ಸಿಟಿಯಲ್ಲಿ ದೊಡ್ಡ ರಿವರು ನೋಡಬೇಕು. ನೋಡೋಕೆ ಡ್ಯಾಮ್ ಇರೋಂಗಿರುತ್ತೆ, ಆದರೆ ಡ್ಯಾಮ್ ಇಲ್ಲ. ಒಳ್ಳೆ ಮೀಟಿಂಗ್ ಸ್ಪಾಟ್ ಇದು. ಬೆಳಗ್ಗೆ ಬಂದು ಮೀಟಿಂಗ್ ಮಾಡಕ್ಕೆ ಒಳ್ಳೆ ಜಾಗ ಇದು. ಮತ್ತೆ ನೀವೇನಾದ್ರೂ ಮೀಟಿಂಗ್ ಹೋಗ್ಬೇಕಂದ್ರೆ ಇಲ್ಲಿಗೆ ಬನ್ನಿ, ಒಳ್ಳೆ ಮೀಟಿಂಗ್ ಮಾಡಬಹುದು. ಫುಲ್ ಪ್ರೈವೇಸಿ ಆಗಿರುತ್ತೆ, ಎಲ್ಲ ಕಪ್ಪಡಿಗೆ ಫುಲ್ ಪ್ರೈವೇಸಿ. ನೋಡಿ ಮೀಟಿಂಗಂತೂ ಈ ಜಾಗದಲ್ಲಿ ಡಿಸ್ಟರ್ಬೆನ್ಸೇ ಇರಲ್ಲ. ಸೊ ನೀವೇನೇ ಮೀಟಿಂಗ್ ಮಾಡ್ಬೇಕಂದ್ರೂ ಇಂಥ ಜಾಗ ಹುಡ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ ಮೀಟಿಂಗ್ ಸ್ಪಾಟು, ಇಲ್ಲಿ ಫ್ರೀ ವಾಟ್ರು ಬಂದ್ಬಿಡ್ತದೆ. ನೋಡ್ರಿ, ಈ ಕಡೆ ಮೀಟಿಂಗ್ ಮಾಡ್ರಿ, ಈ ಕಡೆ ಕ್ಲೀನ್ ಮಾಡ್ಕೊಳ್ರಿ ಅಷ್ಟೇ. ನೋಡಿ ಗೈಸ್ ಎಷ್ಟು ದೂರ ಐತೆ ನೋಡಿದ್ರ. ನೋಡಿ ಗೈಸ್ ಮತ್ತೆ ಹೋಗ್ತಾ ಇದೀವಿ. ಹಸು ನಮ್ಮ ಫ್ರೆಂಡ್ ಮನೆ. ಇಲ್ಲೆಲ್ಲ ಮೀಟಿಂಗ್ ಮಾಡಿದ್ರೆ ಅಡ್ಡಾಡ್ಸ್ಕೊಂಡ್ಬಂದು ಹೊಡಿತಾರೆ. ಇನ್ನೊಂದು ಪ್ಲೇಸ್ ಐತೆ ಮೀಟಿಂಗ್ ಮಾಡಕ, ಬಾವು ನೋಡಿಸ್ತೀವಿ. ಇಲ್ಲಿ ಮೀಟಿಂಗ್ ಮಾಡಿದ್ರೆ ಅಷ್ಟೇ, ಆದ್ರೆ ನಾಯಿ ಇಲ್ಲೇ ಮಾಡುತ್ತೆ. ನೋಡಿ ಗೈಸ್ ಹಸುನೇ ಹಿಂಗ್ ಮಾಡ್ತಾ ಇದೆ, ಅದು ನಮ್ಮನ್ನ ಬಿಡಲ್ಲ. ಇನ್ನೊಂದು ಪ್ಲೇಸ್ ಐತೆ ಮೀಟಿಂಗ್ ಮಾಡಕ. ನಮ್ಮ ಪೆಟ್ಟು ಹೆಂಗ್ ಹುಷಾರಾಗೈತೆ ನೋಡಿ. ನಾನು ಬಂದರೆ ಹಂಗೆ ಓಡೋಗುತ್ತೆ ಅಷ್ಟೇ. ನಾನು ಬಂದರೆ ಓಡೋಗಲ್ಲ ನೋಡಿ. ಇವ್ನ ಕೈಯಲ್ಲಿ ಕೋಲೈತೆ ಗೈಸ್, ಅದ್ರಕ
ನೋಡಿ ಊಟ ಎಲ್ಲ ಆದಮೇಲೆ ನಮ್ಮ ಅಣ್ಣ ಎಳ್ನೀರು ಹೊಡಿತಾವನೆ. ಆ್ಯಕ್ಚುಲಿ ಇದು ಎಳ್ನೀರು ತುಂಬ ಒಳ್ಳೆಯದು. ಟೆಂಡರ್ ಕೋಕೋನಟ್ ಈಸ್ ಆ್ಯಕ್ಚುಲಿ ಗುಡ್ ಫಾರ್ ಹೆಲ್ತ್. ಹಂಗಾಗಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಒಂದೊಂದು ಕುಡಿತಾ ಇದ್ವಿ ಊಟ ಆದಮೇಲೆ. ಗೈಸ್ ನೋಡಿದ್ರಲ್ಲ, ಕುರಿನ ಎಲ್ಲ ಕಟ್ಟೆಲ್ಲ ಮಾಡಿ ಮನೆಗೆ ತಗೊಬಂದು ಅದನ್ನು ಸಾರು, ಫ್ರೈ, ಬೋಟಿ ಸಾರೆಲ್ಲ ಮಾಡಿ ತಿಂದು ಇವಾಗ ಮೀಟಿಂಗ್ ಹೋಗ್ತಾ ಇದ್ದೀವಿ. ಮೀಟಿಂಗಿಗೆ ಜಾಗ ಹುಡುಕ್ಬೇಕು. ಮೇಯ್ನ್ ಏನು ಗೊತ್ತಾ, ಮೀಟಿಂಗ್ ಎಲ್ಲಂದ್ರೆ ಅಲ್ಲಿ ಮಾಡೋಕ್ಕಾಗಲ್ಲ. ನೋಡಿ ಬೇಜಾನ್ ಜಾಗ ಇದೆ, ಆದರೆ ಒಳ್ಳೆ ಜಾಗ ಹುಡುಕ್ಬೇಕು ಮೀಟಿಂಗಿಗೆ. ಹಂಗಾಗಿ ಒಂದು ಒಳ್ಳೆ ಸ್ಪಾಟ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಇವರೆಲ್ಲ ಸೇರಿ. ಸೊ ಬನ್ನಿ, ನಿಮಗೂ ಆ ಸ್ಪಾಟ್ನ ತೋರಿಸ್ತೀನಿ. ಗೈಸ್ ಮೀಟಿಂಗ್ ಬಂದರೆ ಒಳ್ಳೆ ಕ್ರಿಯೇಟ್ಸ್ ಸಿಕ್ತು, ನೋಡಬೇಕು. ಇವಾಗ ಮೀಟಿಂಗ್ ಪ್ಲೇಸ್ಗೆ ಹೋಗೋಣ. ಬನ್ರೆ ಗೈಸ್ ನೋಡಿ, ಮೀಟಿಂಗಿಗೆ ಇಷ್ಟೆಲ್ಲ ಸಾಧನೆ ಮಾಡಬೇಕು. ಬನ್ರಿ. ಜಾಗ ಏನೋ ಸಿಕ್ತು, ಆದರೆ ಏನು ಗೊತ್ತಾ, ಹಾಂ ಸೊ ಬಾಟ್ಲಿ ಸಿಕ್ತು. ಹಾಂ ಬಾಟ್ಲಿ ಸಿಕ್ತು. ಹೆಂಗೆ ಗೈಸ್ ನೋಡಿ, ಜಾಗ ಎಷ್ಟು ಚೆನ್ನಾಗೈತೆ ಗೊತ್ತಾ. ಜಾಗ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡ್ರಿ ನೀರು, ಎಲ್ಲ ಜಾಗ, ಅಲ್ಲಿ ನೀರು ನೋಡಿ. 2 ಉಂಡೆ 3 ಉಂಡೆ ಬಾಟ್ಲು, 4 ಉಂಡೆ, 4 ಉಂಡೆ ನೀರು ಪರವಾಗಿಲ್ಲ, ಚೆನ್ನಾಗಿ ಐತೆ. ತೋರಿಸ್ತೀನಿ ರೀ ನಿಮಗೂ ನೀರನ್ನ. ಆಹಾ, ಬಿಸಿಲಿಗೆ ನೀರು ತಣ್ಣಗೈತಿ ಇಲ್ಲಿ. ಸೊ ಇಷ್ಟು ಬಿಸಿಲು ಹೊಡಿತಿದ್ರು ಬಿಸಿಲೇ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ನೀರೈತಲ್ವಾ ಅದಕ್ಕೆ. ಹಾಂ, ಫೈನಲಿ ಬಂದ್ವಿ ನೀರ ಹತ್ರ. ನೋಡಿ ಓಕೆ, ಇವಾಗ ಗೈಸ್ ಮೀಟಿಂಗ್ ಒಳ್ಳೆ ಸ್ಪಾಟ್ ತೋರಿಸ್ತೀನಿ ಬನ್ನಿ. ತೋರ್ಸಾಯ್ತು ಬಿಡಿ, ಅವ್ನ ಮಾತೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಇದೇ ಸ್ಪಾಟು, ಇದೇ ಜಾಗ, ಇದೇ ನೀರು. ಸೊ ನೋಡಿದ್ರಲ್ಲ, ಇಷ್ಟು ಇವತ್ತಿನ ಈ ವೀಕ್ಲಿ ವ್ಲಾಗು. ನೆಕ್ಸ್ಟ್ ವೀಕು ಇನ್ನೊಂದು ವೀಕ್ಲಿ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.